ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ಅವರು ಮಾಡಿದಾರ ಆರೋಪ 2024ರ ವೋಟರ್ಸ್ ಲಿಸ್ಟ್ ಇದು ಅಂತ ಅವ್ರು ಏನು ಹೇಳಿದ್ದಾರೆ. ಯಾವ ಸರ್ಕಾರ ಇತ್ತು ರಾಜ್ಯದ ಮಟ್ಟಿಗೆ? ಸುರೇಶ್ ಗೌಡ ಅವರು ಪ್ರಶ್ನೆ ಮಾಡ್ತಾ ಇರುವಂತಹ ರೀತಿ ಇದು. ಬಿಜೆಪಿ ಶಾಸಕ ಸುರೇಶ್ ಗೌಡ ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಬಹಳ ಗರಂ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಹೇಳದಂತೆ ಚುನಾವಣಾ ಆಯೋಗ ಕೇಳುತ್ತಾ ನಮ್ಮ ರಾಜ್ಯದಲ್ಲಿ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ನಾಯಕರಿಗೆ ಹೀಗೆ ಕೆಲ ಪ್ರಶ್ನೆಗಳನ್ನಿಟ್ಟಿದ್ದಾರೆ ಸುರೇಶ್ ಗೌಡ. ವಿರೋಧ ಪಕ್ಷದ ಲೋಕಸಭೆಯಲ್ಲಿ ನಾಯಕರಾಗಿ ನಾಳೆ ಬೆಂಗಳೂರಿಗೆ ಬಂದು ಡಿ.ಕೆ. ಸುರೇಶ್ ಅವರ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ. ಮತ್ತು ಅರವಿಂದ್ ನಿಂಬಾವಳಿಯವರ ಮತಕ್ಷೇತ್ರದಲ್ಲಿ ಅಂದರೆ ಸೆಂಟ್ರಲ್ ಪಾರ್ಲಿಮೆಂಟಲ್ಲಿ ಮತಗಳ್ಳತನ ಆಗಿದೆ. ಅದಕ್ಕೆ ನಾನು ಹೋರಾಟ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ನಾನಿವತ್ತು ರಾಹುಲ್ ಗಾಂಧಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಸ್ವಾಮಿ, ಪಾರ್ಲಿಮೆಂಟ್ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಯಾವ ಸರ್ಕಾರ ಇತ್ತು? ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇತ್ತ, ಬಿಜೆಪಿ ಇತ್ತ? ಯಾರು ಅಧಿಕಾರಿಗಳಿದ್ರು? ವೋಟರ್ ಲಿಸ್ಟ್ನ ಸರಿ ಮಾಡಿದವ್ರು ಯಾರು? ವೋಟರ್ ಲಿಸ್ಟ್ನ ಸಿದ್ಧ ಮಾಡಿದವ್ರು ಯಾರು? ಏನು ಬಿಜೆಪಿ ಅವ್ರು ಹೇಳ್ದಂಗೆ ಅಧಿಕಾರಿಗಳು ಮಾತು ಕೇಳ್ತಾರಾ? ಇಲ್ಲ ಕಾಂಗ್ರೆಸ್ ಅವ್ರು ಹೇಳ್ದಂಗೆ ಕೇಳ್ತಾರಾ? ಇಲ್ಲ ಎಲೆಕ್ಷನ್ ಕಮಿಷನ್ ಹೇಳ್ದಂಗೆ ಕೇಳ್ತಾರಾ? ಏನಿದೆಯೋ ನಿಯಮಗಳೇನಿದೆಯೋ, ಕಾನೂನುಗಳೇನಿದೆಯೋ, ರೂಲ್ಸ್ಗಳೇನಿದೆಯೋ ಅದನ್ನ ಪ್ರಕಾರ ವೋಟರ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ. ಯಾರು ಅಧಿಕಾರಿಗಳಾಗಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳು ತಾನೇ ವೋಟರ್ ಲಿಸ್ಟ್ ಪ್ರಿಪೇರ್ ಮಾಡಿದ್ದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಯಾಕೆ ನಮ್ಮ ಮೇಲೆ ಗುಬೆ ಕೊಡ್ತೀರಿ ಸ್ವಾಮಿ ರಾಹುಲ್ ಗಾಂಧಿ ಅವರೇ? ಕುಣಿಲಾರ್ದೋಳು ನೆಲ ಡೊಂಕು ಅಂದಂಗೆ ಎಸ್, ಇದು ಬಿಜೆಪಿ ರಿಯಾಕ್ಷನ್. ಆದ್ರೆ ಇನ್ನು ಕಾಂಗ್ರೆಸ್ನ ಶಾಸಕರು ಹೇಳ್ತಿರೋದು ಮೋದಿ ಕಳ್ಳ ಮತದಾನದಿಂದಲೇ ಗೆದ್ದಿರೋದು ಹೀಗಂತ ಬೇಲೂರು ಗೋಪಾಲಕೃಷ್ಣ ಕಿಡಿಕಾರಿದ್ದಾರೆ. ಚುನಾವಣೆಯಲ್ಲೂ ಅಕ್ರಮ ಆಗಿಲ್ಲ ಅನ್ನೋದಕ್ಕಾಗಲ್ಲ, ಖಂಡಿತ ಅಕ್ರಮ ಆಗಿರುತ್ತೆ ಅಂತ ಆರೋಪಿಸ್ತಾ ಇದ್ದಾರೆ ಶಾಸಕ ಬೇಲೂರು. ಹೇಳಿಕೆ ಇದು. ರಾಹುಲ್ ಈ ಬಗ್ಗೆ ಮಾತನಾಡ್ತಾ ಇದ್ದಂತೆ ಈಗ ಕಾಂಗ್ರೆಸ್ನ ಶಾಸಕರಿಂದ ಅದಕ್ಕೆ ಸಮರ್ಥನೆ ಬರ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಶಾಸಕ ಬೇಲೂರು ಗೋಪಾಲಕೃಷ್ಣ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಚುನಾವಣೆ ಆಯೋಗದ ಮೇಲೆ ಅಪಾರವಾದಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಬಹುಶಃ ಇವತ್ತು ಕೇಂದ್ರದಲ್ಲಿ ಅಧಿಕಾರ ಪಡಿಬೇಕಾದ್ರೆ ಇವತ್ತು ನಮ್ಮ ಕೇಂದ್ರದ ಇವತ್ತು ಮೋದಿ ಸರ್ಕಾರದಲ್ಲಿ ಏನು ಬೇಕಾದ್ರೂ ಮಾಡೋಕ್ಕೆ ಅವಕಾಶ ಇದೆ. ಇವತ್ತು ಅವ್ರು ಹೇಳೋದು ಸತ್ಯ ಇದೆ. ನನಗೆ ಅನ್ನಿಸ್ತದೆ ಇವತ್ತು ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋದು ನಮಗೆ ಖಂಡಿತ ಗೊತ್ತಾಗುತ್ತೆ. ಇಲ್ಲಾಂದರೆ ಅವ್ರು ಅಷ್ಟು ಸೀಟ್ ಬರ್ತಾ ಇರಲಿಲ್ಲ. ವರದಿಯ ಪ್ರಕಾರ ಅವ್ರು ಭಾಳ ಸೀಟ್ ತೋರಿಸಿದ್ರು, ಆದರೂ ಕಮ್ಮಿಯಾಗಿ ಬಂದಬೇಕಂತ ನೋಡಿದ್ದೀರಿ ನೀವೆಲ್ಲ. ಇವತ್ತು ಅವರಿಗೆ ಆ ರೀತಿ ಇರಬೇಕಾದ್ರೆ ಇವತ್ತು ನೀವು ಮೊನ್ನೆ ಏನು ಮಾಡಿದಿರಿ? ನೀವು ಬಿ ಜೆ ಪಿಯವರು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹಾಕಿದ್ರು, ದೇಶದಲ್ಲಿ ತುರ್ತು ಪರಿಸ್ಥಿತಿ ಹಾಕಿ ದೇಶದಲ್ಲಿ ಬಹಳ ಅನಾಹುತ ಮಾಡಿ ಹೋಗಿದ್ರು ತಮ್ಮ ಅಧಿಕಾರಕ್ಕೋಸ್ಕರ. ಅಂದರೆ ನೀವೇನು ಮಾಡಿದಿರಿ? ಇವತ್ತು ಅದೇ ತುರ್ತು ಪರಿಸ್ಥಿತಿಯನ್ನೇ ಹಾಕ್ತಾ ಇದ್ದಾರೆ ಮೋದಿಜಿಯವರು. IT ಯಿಂದ ಹಿಡಿದು CBI ED ಹಿಡಿದು ಇಡೀ ದೇಶದ ಜನರನ್ನು ಇವತ್ತು ಹಿಡಿತದಲ್ಲಿ ಇಟ್ಕೊಂಡು ತಮ್ಮ ಸರ್ವಸ್ವವನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ನೀವು ಚುನಾವಣೆ ಅಕ್ರಮ ಮಾಡಿಲ್ಲ ಅಂತ ಯಾವ ಗ್ಯಾರಂಟಿ ಹೇಳ್ತೀರಿ? ಚುನಾವಣೆ ಅಕ್ರಮ ಆಗಿದೆ. ಅದಕ್ಕಾಗಿ ನಮ್ಮ ರಾಜ್ಯ ನಮ್ಮ ನಾಯಕರಾದಂಥ ರಾಜ್ಯದ ನಾಯಕರು ಮತ್ತು ಕೇಂದ್ರದ ನಾಯಕರು ನಾಳೆ ಬೃಹತ್ ಪ್ರತಿಭಟನೆಯನ್ನು ಚುನಾವಣಾ ಆಯೋಗದ ವಿರುದ್ಧ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಎಲ್ಲರೂ ಕೊಡ್ತಾ ಇದ್ದೀವಿ. ಖಂಡಿತ ಇದು ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಎಸ್, ಚುನಾವಣೆಯಲ್ಲಿ ಅಕ್ರಮ ಆಗಿಲ್ಲ ಅನ್ನೋದಕ್ಕಾಗಲ್ಲ ಅನ್ನೋದು ಬೇಲೂರು ಅವರ ಹೇಳಿಕೆ. ಬಹುಶಃ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಒಬ್ಬರಾದ ಮೇಲೊಬ್ಬರು ಹೇಳಿಕೆಗಳನ್ನು ಈ ಬಗ್ಗೆ ನೀಡ್ತಾ ಇದ್ದಾರೆ. ನಾಳೆ ಈ ಬಗ್ಗೆ ಒಂದು ಬೃಹತ್ ಆದಂತಹ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದೆ ಕಾಂಗ್ರೆಸ್. ಇದು ಬಹಳ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಆಯೋಗ ಇದನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ಳುತ್ತೆ, ಅದಕ್ಕೆ ಎಲ್ಲ ದಾಖಲೆಗಳನ್ನು ಈಗ ಕಾಂಗ್ರೆಸ್ ಕಡೆಯಿಂದ ಒದಗಿಸಲಾಗತ್ತಾ, ನಂತರ ಮುಂದಿನ ಪ್ರಕ್ರಿಯೆಗಳಿದೆಯಲ್ಲ ಅದು ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ ಇದು ಪಕ್ಷದ ಮೇಲೆ ಪಕ್ಷ ಒಂದು ಆರೋಪ ಪ್ರತ್ಯಾರೋಪ ಅಷ್ಟೇ ಆಗಿ ಬಿಟ್ಟರೆ ಆಗೋದಿಲ್ಲ. ಜನಸಾಮಾನ್ಯರಿಗೆ ನಾವು ಜಗತ್ತಿನಲ್ಲೇ ಬಿಗ್ಗೆಸ್ಟ್ ಡೆಮೋಕ್ರಸಿ ಅಂತ ಕರೆಸ್ಕೊಳ್ತೀವಿ. ಜೊತೆಗೆ ಆ ಡೆಮೋಕ್ರೆಟಿಕ್ ಸಿಸ್ಟಮ್ನ ಒಂದು ಬಹಳ ದೊಡ್ಡ ಕಿರೀಟ ಅಂತಂದರೆ ಅಲ್ಲಿ ನಡೆಯುವಂಥ ಒಂದು ಚುನಾವಣೆ. ಅಂಥ ಚುನಾವಣೆನೇ ಅಕ್ರಮವಾಗಿ ನಡೀತಾ ಇದೆ ಅಂತಂದರೆ ಅದು ಬಹಳ ದೊಡ್ಡ ಕಪ್ಪು ಚುಕ್ಕೆ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲವೂ ಸಮರ್ಪಕವಾಗಿ ನಮ್ಮೆದುರಿಗೆ ಬರಬೇಕಾಗಿದೆ. ರಾಹುಲ್ ಆರೋಪದ ಬಗ್ಗೆ ಈಗ ಆಯೋಗ ಪ್ರತಿಕ್ರಿಯೆ ಕೊಡ್ತಾ ಇದೆ. ಹೌದು, ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳಿಂದ ಈಗ ಒಂದು ಪತ್ರ ರವಾನೆ ಆಗಿದೆ. ರಾಹುಲ್ ಆರೋಪದ ಬಗ್ಗೆ ಆಯೋಗ ಮೊದಲ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆ. ಹೌದು, ನಾವು ಈ ಕೂಡ್ಲೇನೆ ಇದಕ್ಕೆಲ್ಲ ಸ್ಪಷ್ಟನೆ ಸಿಕ್ಬಿಡ್ಬೇಕು ಮತ್ತೊಂದು ಇದನ್ನ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕಂತಾರೆ ಸುಮಾರು 40,000 ಮತಗಳ ವಿಚಾರವಾಗಿ ಅವ್ರು ಮಾತನಾಡಿರೋದು. ಹೀಗಾಗಿ ಇನ್ ಡೀಟೇಲ್ ಆಗಿ ಇದನ್ನ ಬಗ್ಗೆ ಈ ಗೊಂದಲ ಬಗೆಹರಿಸುವಂತ ಕೆಲಸ ಆಗಬೇಕಾಗಿದೆ. ಮತದಾರರ ಪಟ್ಟಿಯಲ್ಲಿ ಅನರ್ಹ ಮತದಾರರ ಸೇರ್ಪಡೆ ಏನಿದೆ, ಅರ್ಹ ಮತದಾರರನ್ನ ಹೊರಗಿಡಲಾಗಿದೆ ಅನ್ನುವಂಥದ್ದು ಆರೋಪ ಏನಿದೆ ಈಗ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಸೊ 1960 ಮತದಾರರ ನೋಂದಣಿ ನಿಯಮ 20 ಸಬ್ಸೆಕ್ಷನ್ 3 ಸಬ್ಸೆಕ್ಷನ್ B ಅಡಿ ಎಲ್ಲ ಆಗಿರುವಂಥದ್ದು.
ಕಾನೂನಾತ್ಮಕವಾಗಿಯೇ ನಾವು ಮತದಾರರ ನೋಂದಣಿ ಪ್ರಕ್ರಿಯೆಯನ್ನು ಮಾಡಿದ್ದೀವಿ, ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ ಅನ್ನುವಂಥದ್ದನ್ನು ಬಹುಶಃ ಚುನಾವಣಾ ಆಯೋಗ ಇದೀಗ ಕೂಡಲೇ ಒಂದು ಪತ್ರಿಕಾ ಪ್ರಕಟಣೆಯ ಮುಖೇನವಾಗಿ ಸ್ಪಷ್ಟನೆ ಕೊಡುವಂಥ ಪ್ರಯತ್ನವನ್ನು ಪಟ್ಟಿದೆ. ಹಾಗಂತ ಇಷ್ಟಕ್ಕೆ ಇದು ಸೀಮಿತ ಆಗಬೇಕಾ ಅಥವಾ ಆಗುತ್ತಾ, ಅದು ಖಂಡಿತ ಮತದಾರರು ಇಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂಥದ್ದಲ್ಲ. ಸೊ ಇವ್ರು ಮಾಡಿರುವಂಥದ್ದು ಆರೋಪ ಏನಿದೆ, ಈಗ ಮೊನ್ನೆ ಬಿಹಾರಕ್ಕೆ ಸಂಬಂಧಪಟ್ಟಂಗೆ ನಾನು ಈಗ ತಾನೇ ಹೇಳಿದಾಗೆ ತೇಜಸ್ವಿ ಯಾದವ್ ಇದೇ ರೀತಿಯಂಥ ಒಂದು ಆರೋಪವನ್ನು ಮಾಡಿದ್ರು. ಚುನಾವಣಾ ಆಯೋಗ ಇನ್ ಡೀಟೇಲ್ ಆಗಿ ಅದಕ್ಕೆ ಸಂಬಂಧಪಟ್ಟಂಗಿನ ವಿವರಣೆಯನ್ನು ಕೊಡ್ತು. ಸೊ ಆ ಮುಖೇನ ಒಂದು ಗೊಂದಲ ಪರಿಹರಿಸುವಂಥ ಪ್ರಯತ್ನವನ್ನು ಮಾಡ್ತು. ಬಟ್ ಇಲ್ಲಿ ಇದೇ ರೀತಿಯಾಗಿ ಈಗ ಅವರು ತೆಗೆದುಕೊಂಡಿರುವಂಥ ಹೆಸರುಗಳು ಏನಿದೆ, ಅಟ್ಲೀಸ್ಟ್ ಅವರು ಕೊಟ್ಟಿರುವಂಥದ್ದು ಏನೋ 400 ಪುಟಗಳು ಅಂತ ಹೇಳಲಾಗ್ತಾ ಇದೆ. ಈಗ ಅವ್ರು ಉಲ್ಲೇಖ ಮಾಡಿರುವಂಥದ್ದು ಪೇರೆಂಟ್ಸ್ ಹೆಸರು ಎಲ್ಲ ABCD ಅಂತ ಏನೇನೋ ಹೆಸರಿರೋದು, ಒಂದೇ ಒಂದು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ಏನೋ 48ಕ್ಕಿಂತ ಹೆಚ್ಚಿನ ಮತಗಳಿದೆ ಅನ್ನುವಂಥದ್ದು, ಈ ರೀತಿಯಾದಂಥ ಗೊಂದಲಗಳನ್ನ ಪರಿಹರಿಸುವಂಥ ಕೆಲಸವನ್ನು ಈಗ ಕೂಡಲೇ ಚುನಾವಣಾ ಆಯೋಗ ಮಾಡಬೇಕಿದೆ. ಆ ಮುಖ್ಯವಾಗಿ ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಬೇಕಿದೆ.